ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾಕ ರುಚಿ. ಮಮ್ಮಿ ಏನ್ ಮಾಡತ್ತಿ ಮಮ್ಮಿ ನಾವು ಇವತ್ತ ಪನ್ನೀರ್ ಗ್ರೇವಿ ಮಾಡೋಣಪ್ಪ. ಇವತ್ತ ಮಸ್ತ್ ಆಗಂತ ಫ್ರೆಶ್ ಆದಂತ ಪನ್ನೀರ್ ಐತಿ, ಅದನ್ನ ತಗೊಂಡ್ ಒಂದ್ ಮಸ್ತ್ ಆದಂತ ಗ್ರೇವಿ ಮಾಡ್ಕೊಂಡ್ಬಿಡೋಣ ಇವತ್ತು. ಫ್ರೆಂಡ್ಸ್, ಪನ್ನೀರ್ ಗ್ರೇವಿ ಮಾಡಕ್ ಏನೇನ್ ಬೇಕಂತ ನೋಡ್ಕೊಂಬರೋಣ ಬರ್ರಿ. ಮುನ್ನ ಈಗ ನೋಡ್ ಫಸ್ಟ್ ನಾ ಬಾಳಿಗೆ ಇಟ್ಕೊಂಡ್ಬಿಟ್ಟೇನಿ. ಈಗ ಎದಕ್ಕಂತ ಹೇಳಿದ್ರೆ ಎಲ್ಲಾ ಮಸಾಲೆ ಫ್ರೈ ಮಾಡ್ಕೊಂಡ್ಬಿಡೋಣ. ಈಗ ಫಸ್ಟ್ ಒಂದ್ ಸ್ಪೂನ್ ಎಣ್ಣೆ ಹಾಕೊಳತ್ತೆ ನೋಡ್ಪ. ಉಳ್ಳಾಗಡ್ಡಿ ನೋಡ್ಪ ಸಣ್ಣಾಗ ಉದ್ದ ಕಟ್ ಮಾಡೇನಿ. ಈಗ ಸಣ್ಣಾಗ ಇಟ್ಕೊಂಡು ಉದ್ದ ಕಟ್ ಮಾಡೇ ನೋಡಿ. ಆಮ್ಯಾಗ ಕೊತ್ತಂಬರಿ, ಆಮ್ಯಾಗ ಪುದೀನ ಒಂದ್ ಹಿಡಿ ಅಷ್ಟು, ಮೆಣಸಿನ್ಕಾಯಿ 4ರಿಂದ 5 ಮೆಣಸಿನ್ಕಾಯಿ ನಮ್ಗೆ ಎಷ್ಟು ಬೇಕು ಅಷ್ಟು. ಇದನ್ನೆಲ್ಲ ಈಗ ಹುರ್ಕೊಂಡ್ಬಿಡೋದು ಚಲೋತ್ತೆ. ಸುರ್ಕೊಳತ್ತಪ್ಪ ಇದನ್ನೆಲ್ಲ ಫ್ರೈ ಮಾಡ್ಕೊಳತ್ತ ನೋಡಿ ಕೆಂಪಗ ಆಗುವಂಗ. 5 ನಿಮಿಷ 10 ನಿಮಿಷ ಹುರ್ಕೊಂಡು ಸಾಕಿದ. ಸ್ವಲ್ಪ ಕೆಂಪಗ ಲೈಟ್ ಆಗಿ ಇದು ಕೆಂಪಗಾತ ಸಾಕು ನೋಡಿ. ಮಸ್ತ್ ಆಕೈತೆ ನೋಡಿ ಗ್ರೇವಿ. ಹುರ್ಕೊಂಡಾತ್ಪ. ಈಗ ಗ್ಯಾಸ್ ಹಾಫ್ ಮಾಡ್ಕೊಂಡ್ಬಿಟ್ಟೆ ನಾನು. ಸ್ವಲ್ಪ ಇದು ಆರಿದ ಮ್ಯಾಗ ಮಿಕ್ಸಿ ಒಳಗೆ ಹಾಕೊಂಡ್ಬಿಡ್ತೇನೆ. ಸೊ ನೀವು ನೋಡ್ಬೋದ್ರಿ, ಈಗ ಹರ್ಕೊಂಡ್ ಬಂದಿದ್ದು ಐತಿದೆ. ಅದೇನ್ ಡ್ರೈ ಮಾಡಿದ್ವಿ ಅದು ಹರ್ಕೊಂಡ್ ಬಂದೇವಿ. ಈಗ ಮುನ್ನ ಈಗ ನೋಡಿ ಪಾದ ಬಾಗಿ ನಾ ಇಟ್ಕೊಂಡ್ಬಿಟ್ಟೆ. ಈಗ ಎದಕ್ಕಂತ ಹೇಳಿದ್ರೆ ಗ್ರೇವಿ ಮಾಡ್ಕೊಳ್ಳಿದ್ರೊಳಗೆ. ಹೌದು. ಎಷ್ಟು ಎಣ್ಣೆ ಹಾಕಿದ್ವಿ ಮಮ್ಮಿ? ಒಂದ್ 3 ಗುಳಿ ಹಾಕಿ ನೋಡ್ತಾ. 3 ಚಮಚ ಎಣ್ಣೆ ಹಾಕಿ ಮಮ್ಮಿ. ಎಣ್ಣೆ ಹಾಕೊಂಡೆ ಮುಂದೆ ಎಣ್ಣೆ ಬಿಸಿ ಮಾಡ್ಕೊಂಡ್ಯಪ್ಪ. 1 ಇಂಚ್ ಇದು ದಾಲ್ಚಿನ್ನಿ, ಒಂದು 3 ಲವಂಗ, ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು, ಆಮ್ಯಾಗ 2 ಏಲಕ್ಕಿ, ಒಂದು ಹೂವು. ಟೇಸ್ಟ್ ಕೊಡ್ತೈತಿ ಬಾಯಿಗೆ, ಬಾದಿ ರುಚಿ ಹಾಕೈತಿ. ಆಮೇಲೆ ನಾವೇನ್ ಈಗ ಹರ್ಕೊಂಡ್ಬಿಟ್ಟೇವಲ್ಲ ಮಸಾಲ ಅದನ್ನ ಹಾಕೊಳತ್ತೆ ನೋಡ್ಪ. ನೋಡಿ ಈಗ ಅದ ಜಾರ್ ಒಳಗ ಸ್ವಲ್ಪ ನೀರ್ ಹಾಕೊಂಡ್ ಹಾಕೊಳತ್ತೆ ನೋಡ್ಪ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋ ಮಟನು ಬಾಯ್ಲ್ ಮಾಡ್ಕೊಂಡ್ಬಿಡೋಣ. ಈಗ ಇದನ್ನು ಆಗೈತಿ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದು ಸ್ವಲ್ಪ ಹಸಿ ವಾಸನೆ ಹೋಗಿ. ಈಗ ನೋಡಪ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೋತ್ತೆ ನಾನು. ಕಲ್ಲುಪ್ಪ. ಆಮ್ಯಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನ್ ಅಷ್ಟು ಇದು ಧನಿಯಾ ಪುಡಿ ಹಾಕೊಳ್ತೀನಿ. ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ. ಆಮ್ಯಾಗ ಜೀರಾ ಪೌಡ್ರ್, ಹುರುಗ ಪುಡಿ ಮಾಡ್ಕೊಂಡು ಜೀರಾ ಪೌಡ್ರ್ ಅದೊಂದು ಅರ್ಧ ಸ್ಪೂನ್. ಈಗೆಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಮಸ್ತ್ ಕಾಣತೈತಿ. ಅರ್ಧ ಬಟ್ಲ ಮೊಸರು ಹಾಕೊಳ್ತೀನಿ ನೋಡ್ಬಾ. ಇದ್ರ ಫ್ಲೇವರ್ ಭಾಳ ಚಲೋ ಬರ್ತೈತಿ. ಮೊಸರು ಹಾಕೊಂಡ್ರೆ ಅದನ್ನು ಪೂರಾ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಹಸಿ ವಾಸನೆ ಹೋಗೋ ಮಟ. ಸ್ವಲ್ಪ ನೀರ್ ಹಾಕೊಳತ್ತೇನಪ್ಪ. ಈಗ ಮೊಸರು ಎಷ್ಟು ಹಾಕಿದಲ್ಲ ಅಷ್ಟು ನೀರು ಹಾಕೊಳತ್ತೇನೆ. ಈಗ ನೋಡಪ್ಪ ಇದು ಬಾಯ್ಲ್ ಆಗತ್ತೈತಿ. ಈಗ ಇದ್ರೊಳಗೆ ಪನ್ನೀರ್ ಹಾಕೊಂಡ್ಬಿಡ್ತೀನಿ ನೋಡ್ಬ. ನಾವು ಪನ್ನೀರ್ ಗ್ರೇವಿ ಹಾಕೈತಿ. ಇದಷ್ಟು ಮಸ್ತ್ ಆಕೈತಿ ನೋಡ್ಪಾ. ತಿನ್ಮ್ಯಾಗ ರುಚಿ ಬರುತ್ತೆ. ಈಗ ನೋಡಪ್ಪ ಪನ್ನೀರ್ ಹಾಕೊಂಡ್ಮ್ಯಾಗ ಎಲ್ಲ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಮ್ಮಿ. ಆಗೈತಲ್ಲ ಮಮ್ಮಿ ಒಂದ್ ಸೈಡ್ ಹಾಕ್ಪ. ಇದು ರೆಡಿ ಆಯ್ತು ಈಗ ನಮ್ ಗ್ರೇವಿ. ಇದು ರೊಟ್ಟಿಗೆ, ಚಪಾತಿಗೆ, ಪರೋಟಾಕ, ಅನ್ನಕ್ಕೆ ಎಲ್ಲಾಕು ಸೂಪರ್ ಆದಂತ ಕಾಂಬಿನೇಷನ್ ನಮ್ದು ಪನ್ನೀರ್ ಗ್ರೇವಿ. ಗ್ರೀನ್ ಪನ್ನೀರ್ ಗ್ರೇವಿ ನೋಡಿದ್ ಮುನ್ನ. ಸೊ ಫ್ರೆಂಡ್ಸ್, ನಾವು ಮಾಡಿರುವಂತ ಗ್ರೀನ್ ಪನ್ನೀರ್ ಗ್ರೇವಿ ನಿಮ್ಗೆಲ್ಲ ಇಷ್ಟ ಆದ್ರೆ ನಮ್ಮ ವಿಡಿಯೋ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋ ಶೇರ್ ಮಾಡ್ರಿ.